ಅವರು ಪ್ರಾಸ್ಟಿಟ್ಯೂಟ್ ಬಿಸ್ನೆಸ್ ಮಾಡ್ತಾರೆ, ಹುಡುಗಿರು ಸಪ್ಲೈ ಎಲ್ಲ ಮಾಡ್ತಾ ಇರೋದು, ಸೇಲಿಂಗ್ ಎಲ್ಲ ಮಾಡ್ತಾ ಇರೋದು, ಮತ್ತೆ ಪ್ರಾಸ್ಟಿಟ್ಯೂಟ್ ಗರ್ಲ್ಸ್ಗೆ ಎಲ್ಲ ಓಯೋ ರೂಮ್ಸ್ಗೆ ಎಲ್ಲ ತಗೊಂಡು ಹೋಗ್ತಾ ಇರೋದು, ಚಾಟಿಂಗ್ ಮಾಡೋದು, ಅವ್ರ ಹತ್ರ ಡೇಟ್ ಎಲ್ಲ ಮಾಡೋದು, ಅದೆಲ್ಲ ನಾನೆಲ್ಲ ಫೋನಲ್ಲಿ ಎಲ್ಲ ನೋಡಿದ್ದೀನಿ. ಮೆಸೇಜಸ್ಗಳ ಫೋನ್ ಎಲ್ಲ ಏನೇನು ಮಾಡ್ತಾರೆ ನಾನೆಲ್ಲ ನೋಡಿದ್ದೀನಿ. ಅದು ಎಲ್ಲ ನೋಡ್ಬಿಟ್ಟೆ ನಾನು ಹೇಳಿದ್ರೆ ಅದು ಫೈಟ್ ಹಾಕೋದು. ಇಲ್ಲ ನಾನು ಹಂಗೆ ಮಾಡೋದು, ನಿನ್ಗೆ ಸುಮ್ಮನೆ ಇಟ್ಟಿದ್ದೀನಿ ಹೆಂಡತಿ ಅಂತ, ನಿನ್ನ ಹೆಂಡತಿ ಅಲ್ಲ ನಂದು, ನನ್ನ ಮಾವಾಗೆ ನಮ್ಮ ಅತ್ತೆಗೆ ನೀನು ನೋಡಬೇಕು, ಅದ್ರದಿಂದ ರಿಲೇಟಿವ್ಸ್ ನೋಡಬೇಕು ಅಷ್ಟೇ, ನಿನಗೆ ಏನು ನಾನು ವೈಫ್ ಅಂತ ಏನು ನಾನು ಇಟ್ಕೊಂಡಿದ್ದಿಲ್ಲ, ಕನ್ಸರ್ನ್ ಮಾಡಲ್ಲ, ಆ ಥರ ಇಟ್ಟಿದ್ದೀನಿ ನಿಮ್ಗೆ ಯಾಕು ಅಂತ ಆ ಥರ ಫೈಟ್ ಮಾಡಿಬಿಟ್ಟು. ಮತ್ತು ಪೊಲಿಟಿಷಿಯನ್ಗೆ, ಯಾರು ಪೊಲಿಟಿಷಿಯನ್ ನನಗೆ ಗೊತ್ತಿಲ್ಲ, ಅದು ಆದ್ರೂ ನನಗೆ ಗೊತ್ತಾಯಿತು 2 ತಿಂಗಳು ಮುಂಚೆ ಚಾಟಿಂಗ್ ಎಲ್ಲ ನೋಡಿದ್ದೀನಿ. ಅವರು ನನಗೆ ಸೇಲ್ ಮಾಡೋಕ್ಕೇನು ಯಾರಿಗೆ ಮಾತಾಡ್ಕೊಂಡು ನನ್ನ ಫೋಟೋಸ್ ಎಲ್ಲ ಶೇರ್ ಮಾಡಿಕೊಂಡು ಎಲ್ಲ ಇದಿತ್ತು. ಅದೆಲ್ಲ ಗೊತ್ತಾದ್ಮೇಲೆ ನಾನು ಅಪ್ಪಗೆ ಕಾಲ್ ಮಾಡಿಬಿಟ್ಟು ನಮ್ಮ ಅಮ್ಮ ಆ ಮನೆಗೆ ಬಂದ್ಬಿಟ್ಟಿದೆ. ತಿರ್ಗಾ ಅವರು ಏನು ಮಾಡಿದ್ರು, ಇಲ್ಲ ನಾನು ಹೋಗಲ್ಲ, ಏನು ನೀವು ನಿನ್ನ ಹೆಂಡತಿ ಅಂತ ಈ ಥರ ಮಾಡ್ತಾ ಇದ್ದೆ, ನಿನ್ನ ಹೆಂಡತಿ ಇಲ್ಲ ನಾನು ಅಂತ ಹೇಳಿದ್ರೆ, ಇಲ್ಲ ನೀನು ಪೊಲಿಟಿಷಿಯನ್ಗೆ ಹೋಗ್ಬೇಕು, ಅವ್ರ ಜೊತೆ ಇರಬೇಕು ಅಂತ ಆ ಥರ ಎಲ್ಲ ಹೇಳಿದ್ರು. ಅದಕ್ಕೆ ನಾನು ಎಕ್ಸೆಪ್ಟ್ ಮಾಡಿಲ್ಲ ಅದನ್ನ. ಅದಕ್ಕೆ ನನಗೆ ತಲಾಕ್ ಕೊಟ್ಟಿದ್ದಾರೆ. ಬಟ್ಟೆ ತಗೊಂಡಕ್ಕೆ ಮನೆಗೆ ಹೋಗಿದ್ದು ಲಾಸ್ಟ್ ಮಂತ್ 4ನೇ ತಾರೀಕು ಜೂನ್ 4ಗೆ ಹೋಗಿದ್ದು ಮನೆಗೆ. ನಮ್ಮ ಆಂಟಿ, ನಮ್ಮ ಅಮ್ಮ, ನಾನು ಹೋಗ್ಬಿಟ್ಟು ಬಟ್ಟೆ ಬೇಕಂದ್ರೆ, ಇಲ್ಲ ಬಟ್ಟೆ ಬೇಡ, ಮಸ್ಜಿದಿಗೆ ಬಾ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದು. ನಾನು ಹೇಳಿದ್ರು ಮಸ್ಜಿದ್ಗೆ ಬರಲ್ವಾ, ಯಾಕಂದ್ರೆ ಅವರು ಏನು ಆ ಥರ ಏನು ಮಾಡಲ್ವಾ, ನನಗೆ ಜಸ್ಟಿಸ್ ಕೊಡಲ್ಲ, ಯಾಕಂದ್ರೆ ಅವ್ರು ಸಿಗ್ನೇಚರ್ ಎಲ್ಲ ಮಾಡಿಬಿಟ್ಟು ಏನು ಮಾಡಲ್ವಾ, ಏನು ಜಸ್ಟಿಸ್ ಕೊಡಲ್ವಾ, ನಿನ್ನ ನೋಡು ಅವ್ರು ನೋಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನು FIR ಮಾಡಿಬಿಟ್ಟು ಅವ್ರಿಗೆ ಏನೇನು ನನಗೆ ಟಾರ್ಚರ್ಸ್ ಕೊಟ್ಟಿದ್ದಾರೆ, ಏನೇನೇನು ಎಲ್ಲ ಮಾಡಿದ್ದಾರೆ, ಆ ಥರ ಮುಂಚೆ ಯಾರು ಹುಡುಗಿನೂ ಆ ಥರ ಆಗಬಾರ್ದು. 4 ವರ್ಷದಿಂದ ಈ ಥರ ಆಗಿದೆ, ಟಾರ್ಚರ್ಸ್ ಎಲ್ಲ ಇದಾಗಿದೆ. ಅದಕ್ಕೆ